ಮಹಾರಾಷ್ಟ್ರದ 29 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಬಹುತೇಕ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿಯುವತ್ತ ದಾಪುಗಾಲಾಕಿದೆ. ಆದರೆ ಬಿಎಂಸಿಯಲ್ಲಿ ಬೃಹನ್ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಸ್ವಲ್ಪ ನೆಕ್ ಟು ನೆಕ್ ಫೈಟ್. ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ 83 ವಾರ್ಡ್ಗಳಲ್ಲಿ ಮುನ್ನಡೆ, ಯುಬಿಟಿ ಮೈತ್ರಿಕೂಟಕ್ಕೆ 67 ವಾರ್ಡ್ಗಳಲ್ಲಿ ಮುನ್ನಡೆಗಿದೆ. ಕಾಂಗ್ರೆಸ್ ಈಗ 10 ಡಬಲ್ ಡಿಜಿಟ್ಗೆ ಬಂದು ಕೂತಿದೆ. ಕಾಂಗ್ರೆಸ್ ಮಹಾರಾಷ್ಟ್ರ ಲೋಕಲ್ ವಾರ್ನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿರ್ತಕ್ಕಂಥದ್ದು. 83 ವಾರ್ಡ್. ನಮಗೆ 227 ವಾರ್ಡ್ದ ಟ್ರೆಂಡ್ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿರುವುದರಲ್ಲಿ ಈಗ 150 ವಾರ್ಡ್, 67 ವಾರ್ಡ್ನಲ್ಲಿ ಮುನ್ನಡೆಯಲ್ಲಿ ಯು ಬಿ ಟಿ ಅವರಿದ್ದಾರೆ, 10ರಲ್ಲಿ ಕಾಂಗ್ರೆಸ್. ಸೊ ಇದು ಸದ್ಯದ ಟ್ರೆಂಡ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಬಿಜೆಪಿ ತನ್ನ ಸಾರ್ವಭೌಮತ್ವವನ್ನು ಮತ್ತೆ ಮುಂದುವರಿಸಿದೆ. ಅದು ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ಕೂಡ. ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಈ ಸರ್ತಿ ಅಧಿಕಾರದ ಚುಕ್ಕಾಣಿ ಹಿಡಿಲೇಬೇಕು ಅಂತ ಬಿಜೆಪಿಯವರು ಪ್ರಯತ್ನವನ್ನು ಪಟ್ಟಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಸಮಯ ಕಳೀತಾ ಇದ್ದಾಗೆ ಆ ಗ್ಯಾಪ್ ಬಿಟ್ವೀನ್ ಯು ಬಿ ಟಿ ಮತ್ತು ಮಹಾಯುತಿ ಏನು ಹೇಳ್ತಾ ಇದೆ ರಿಸಲ್ಟ್? ಅರವಿಂದ್, ಬಹಳ ಕ್ಲಿಯರ್ ಆಗಿ ಟಫ್ ಫೈಟ್ ಅಂತೂ ಇದೆ. ಹಾವು ಏಣಿ ಆಟದ ರೀತಿ ಕಾಣಿಸ್ತಾ ಇಲ್ಲ. ಬಟ್ ಬಿಜೆಪಿ ನಿಧಾನಕ್ಕೆ ತನ್ನ ಪ್ರಭುತ್ವವನ್ನು ಉಳಿದ ಚುನಾವಣೆಗಳಲ್ಲಿ ಹೇಗೆ ಇತ್ತೀಚೆಗೆ ಅಂದರೆ ನಾನು ಒಂದೂವರೆ ವರ್ಷಗಳಲ್ಲಿ ಎಲ್ಲ ಚುನಾವಣೆಗಳನ್ನು ಹೇಗೆ ಸೀರಿಯಸ್ ಆಗಿ ತಗೊಂಡು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಅಷ್ಟೇ ಅದೇ ರೀತಿ ಟ್ರೆಂಡು ಬಿಜೆಪಿಗೆ ಪೂರಕವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಮಾಡಿಕೊಂಡಂತಹ ಬಹುದೊಡ್ಡ ಎಡವಟ್ಟು ಮತ್ತು ಯು ಬಿ ಟಿ ಓವರ್ ಕಾನ್ಫಿಡೆನ್ಸ್ ಕೂಡ ಕಾರಣ ಅನ್ನೋ ರೀತಿನಲ್ಲಿ ರಿಸಲ್ಟ್ನ ಟ್ರೆಂಡ್ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಎಡವಟ್ಟು ಎಲ್ಲಿ ಅಂತ ಹೇಳಿದ್ರೆ ಅವ್ರಿಗೊಂದು ಅದ್ಭುತ ಅವಕಾಶ ಇತ್ತು ಈ ಸಲ. ಒಂದು ಮುಸ್ಲಿಂ ವೋಟು ಕನ್ಸಾಲಿಡೇಷನ್ 18% ಇತ್ತು ಈಗ ಚುನಾವಣೆ ನಡೆದಿದೆಯಲ್ಲ ಅಲ್ಲಿ. ಆಮೇಲೆ ದಲಿತರ ವೋಟು 14% ಇತ್ತು. ಎರಡೂ ಸೇರಿಸಿ ಅವರು ಸಾಂಪ್ರದಾಯಿಕ ವೋಟರ್ಸ್ನ ಸೇರಿಸಿದ್ರೆ ಬಿಜೆಪಿಯನ್ನು ಹಣಿಯೋದು ಬಹಳ ಪ್ರಾಬ್ಲಮ್ಯಾಟಿಕ್ ಅಂತ ಅನಿಸ್ತಾ ಇರಲಿಲ್ಲ. ಬಟ್ ಸೋಷಿಯಲ್ ಇಂಜಿನಿಯರಿಂಗ್ ವಿಚಾರದಲ್ಲಿ ಮತ್ತೊಂದು ಸಲ ಎಡವಿದೆ. ಒಬ್ಬರು ಎಡವಿದ್ರೆ ಅದರ ನೇರ ಲಾಭ ರಾಜಕೀಯದಲ್ಲಿ ಯಾರು ಪಡ್ಕೊಳ್ತಾ ಇದ್ದಾರೆ 2014 ನಂತರ ಅಂತ ನಾವು ನೋಡ್ತಾ ಇದ್ರೆ ಅದು ಬಿಜೆಪಿ. ಒಂದೇ ಅವರು ಚುನಾವಣೆಯನ್ನು ತಮ್ಮ ಸಾಮರ್ಥ್ಯದ ಮೇಲೆ ಗೆಲ್ತಾರೆ, ಅಥವಾ ಯಾರಾದರೂ ಎಡವಿ ಬಿದ್ದರೆ ಅದರ ಲಾಭವನ್ನು ಎನಿ ಟೈಮ್ ಕಸ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾದಂತಹ ರಿಫ್ಲೆಕ್ಷನ್ ನಮಗೆ ಈ ಬಾರಿಯ ಚುನಾವಣೆಯ ಈಗಿನ ಟ್ರೆಂಡ್ನ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ. ಬಟ್ ಈಸಿ ಇಲ್ಲ, ಟಫ್ ಫೈಟ್ ಇದೆ. ಈಸಿ ಫೈಟ್ ಅಂತ ನಾವು ಅನ್ಕೊಳ್ತಾ ಇದ್ವಲ್ಲ, ಆ ರೀತಿ ಸಿಚುವೇಶನ್ ಅಂತೂ ಇಲ್ಲ ಅರವಿಂದ್. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. 16 ಸ್ಥಾನಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಬಿಜೆಪಿ ಒಕ್ಕೂಟ 83, ಯು ಬಿ ಟಿ ಒಕ್ಕೂಟ 67. ಬಟ್ ನಿಮಗೆ ನಿಧಾನಕ್ಕೆ ಬೇರೆ ಬೇರೆ ವಾರ್ಡ್ಗಳ ಟ್ರೆಂಡ್ ಕೂಡ ಗೊತ್ತಾಗ್ತಾ ಇದ್ದ ಹಾಗೆಯೇ ಮ್ಯಾಜಿಕ್ ನಂಬರ್ ಇರೋದು 114. 114 ನಂಬರನ್ನು ಬಿಜೆಪಿ ಕ್ರಾಸ್ ಮಾಡುತ್ತಾ? ಯು ಬಿ ಟಿ ಅವರು ಫೈಟ್ ಕೊಟ್ಟರೂ ಕೂಡ ಮ್ಯಾಜಿಕ್ ನಂಬರನ್ನು ದಾಟ್ತಾರಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ರವೀಶ್, ಕಾಂಗ್ರೆಸ್ ಒಂದು ಚುನಾವಣೆಯನ್ನು ಸೋತ್ರೆ, ಅದು ವಿಧಾನಸಭಾ ಆಗಿರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿರ್ಬೋದು, ಲೋಕಲ್ ಬಾಡಿ ಆಗಿರ್ಬೋದು, ಮತ್ತೊಮ್ಮೆ ಪಕ್ಷ ಸಂಘಟನೆಗೆ ಒಲವನ್ನೇ ತೋರಿಸಲ್ಲ. ಆ್ಯಂಡ್ ದಟ್ ಈಸ್ ದ ರಿಸಲ್ಟ್ ಇವಾಗ ಮುಂಬೈನಲ್ಲಿ ನಾವು ನೋಡ್ತಿರೋದು ಅಂತ. ಅರವಿಂದ್, ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಆತ್ಮಾವಲೋಕನ ಮತ್ತು ಪುನಶ್ಚೇತನ ಇವೆರಡನ್ನೂ ಕೂಡ ಕಾಂಗ್ರೆಸ್ ಕಲಿಬೇಕಾಗಿದೆ. ಚುನಾವಣೆಯಿಂದ ಚುನಾವಣೆಗೆ ಎಲ್ಲೋ ಒಂದು ಕಡೆ ಇಂಪ್ರೂವ್ ಆಗೋದನ್ನು ನೋಡಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡಬೇಕಾಗತ್ತೆ. ಆದರೆ ಕಾಂಗ್ರೆಸ್ ಅದನ್ನು ಮರಿತಾ ಇದೆಯಾ, ಅಥವಾ ಅಲ್ಲಿನ ಸ್ಥಳೀಯ ನಾಯಕತ್ವ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಇದೆಯಾ ಅನ್ನೋದು. ಯಾಕೆಂದರೆ ಇದು ಬಿಹಾರದ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಇಂಪ್ಯಾಕ್ಟ್ ಆಯಿತು, ಮತ್ತು ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಇಂಪ್ಯಾಕ್ಟ್ ಆಯಿತು. ಈಗ ಅದು ಕಂಟಿನ್ಯೂ ಆಗ್ತಾ ಇದೆ ಲೋಕಲ್ ಬಾಡಿ ಚುನಾವಣೆ ಸಂದರ್ಭದಲ್ಲೂ ಕೂಡ. ಯಾಕೆಂದರೆ ವಾರ್ಡ್ ಮಟ್ಟದ ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ಅಭ್ಯರ್ಥಿಗಳ ಒಂದು ವರ್ಚಸ್ಸಿನ ಜೊತೆಗೆ ಪಕ್ಷವೂ ಕೂಡ ಒಂದು ರೀತಿಯಲ್ಲಿ ಜಾತಿ ಆಧಾರಿತ, ಧರ್ಮಾಧಾರಿತ ಮತಗಳನ್ನು ಕೂಡ ಪಡೆಯೋದಕ್ಕೆ ಒಂದು ರೀತಿಯಲ್ಲಿ ಶಕ್ತ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಈ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮುಸ್ಲಿಂ ಮತಗಳು ನಮಗೆ ಬಂದುಬಿಡುತ್ತೆ ಅನ್ನೋ ಒಂದು ನಿರೀಕ್ಷೆ ಮತ್ತು ಭರವಸೆಯಲ್ಲಿದ್ದಂಥ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಈ ಒಂದು BMC ಚುನಾವಣೆಯಲ್ಲಿ ಆಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅಂದರೆ ಕೇವಲ ಮುಂಬೈನಲ್ಲಿ ಅಷ್ಟೇ ಅಲ್ಲ, ಪುಣೆ ಆಗಿರ್ಬೋದು, ನಾಗ್ಪುರ ಆಗಿರ್ಬೋದು, ಈ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯ ರಿಸಲ್ಟ್ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಹೈಕಮಾಂಡ್ ಪಕ್ಷ ಎಲ್ಲವನ್ನು ಕೂಡ ಹೈಕಮಾಂಡ್ ಕಂಟ್ರೋಲ್ ಮಾಡಿದೆ, ಕಾಂಗ್ರೆಸ್ನ ಈ ದುಸ್ಥಿತಿಗೆ ತಂದಿದೆ ಅಂತ ಏನಾದರೂ ಸ್ಥಳೀಯ ನಾಯಕರು ಈ ಒಂದು ಸಂಘಟನೆಯನ್ನು ಕೂಡ ಒಂದು ರೀತಿಯಲ್ಲಿ ಕೈ ಬಿಟ್ಟಿರೋದಕ್ಕೆ ಈ ರೀತಿಯ ರಿಸಲ್ಟ್ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಬರೋದಕ್ಕೆ ಸಾಧ್ಯ ಆಯ್ತಾ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ವೋಟ್ ಶೇರ್ ಮಟ್ಟವೂ ಕೂಡ ಏನಿದೆ ಅದು ಒಂದು ರೀತಿಯಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ.
ಯಾಕೆಂದರೆ ಕೆಲವು ರಾಜ್ಯಗಳಲ್ಲಿ ಮೈತ್ರಿಯನ್ನೇ ನೆಚ್ಚಿಕೊಂಡು ಕಣಕ್ಕಿಳಿಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಯಾಕಂದರೆ ಭಾಳಷ್ಟು ರಾಜ್ಯಗಳಲ್ಲಿ ಏಕಾಂಗಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ, ಎಲ್ಲರ ವಿರುದ್ಧ ಕೂಡ ತೊಡೆ ತಟ್ಟಿ ನಿಲ್ತೀನಿ ಅನ್ನೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಮೈತ್ರಿಯನ್ನೇ ನೆಚ್ಕೊಂಡಿತ್ತು. ಆದರೆ ಮಹಾರಾಷ್ಟ್ರ BMC ಚುನಾವಣೆ ಸಂದರ್ಭದಲ್ಲಿ ಸೀಟು ಹೊಂದಾಣಿಕೆ ವಿಚಾರದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಗೊಂದಲಗಳು ನಿರ್ಮಾಣ ಆದಂಥ ಕಾರಣಗಳಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಅಂದರೆ ಉದ್ಧವ್ ಠಾಕ್ರೆ ಒಂದು ಶಿವಸೇನೆ ಬಣ ಆಗಿರ್ಬೋದು, ಶರದ್ ಪವಾರ್ ಅವರ NCP ಆಗಿರ್ಬೋದು, ಇವರ ಜೊತೆ ಹೋಗ್ದೇ ಪ್ರತ್ಯೇಕವಾಗಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿರ್ತಕ್ಕಂಥದ್ದೇ ಇಷ್ಟರ ಒಂದು ರೀತಿಯಲ್ಲಿ ಕಳಪೆ ಸಾಧನೆಗೆ ಕಾರಣ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗೆ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಎಲ್ಲ ಒಂದು ಕಡೆ ನಾವು ಮುಂದಿನ ಚುನಾವಣೆಯಲ್ಲಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದಂಥ ಕಾಂಗ್ರೆಸ್ಸಿಗರ ಒಂದು ನಿರೀಕ್ಷೆ ಒಂದು ರೀತಿಯಲ್ಲಿ ತಲೆ ಕೆಳಗಾಗಿದೆ ಅಂತಲೇ ಹೇಳ್ಬೋದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಇರಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಆದರೆ ಅಸೆಂಬ್ಲಿ ಎಲೆಕ್ಷನ್ನ ಒಕ್ಕೂಟ ಇತ್ತಲ್ಲ, ಶರದ್ ಪವಾರ್ ಅವರ NCP ಮತ್ತು ಉದ್ಧವ್ ಠಾಕ್ರೆ ಕಾಂಗ್ರೆಸ್, ಅದೇ ಆಗಿದ್ದರೆ ಪರವಾಗಿತ್ತು ಅಂತ